ನೀವುಗಳು ಏನ್ರಿ ಮಾಡ್ತೀರಾ ಸರ್? ಹೇಳಿದೀವಿ ಸರ್. ಇಷ್ಟಿಷ್ಟೆಲ್ಲ ಬಿದ್ದಿದೆ, ಏನೋ ನಾವ್ ಹೇಳ್ತೀವಿ ಅಂತಾರಲ್ರಿ. ಯಾಕೆ ಸುಗಿತಾ ಇದ್ದಾರೆ ಜನ ಮನೆ ಒಳಗೆ? ಏನ್ ಕ್ಲೀನ್ ಮಾಡೋದು ಇದು? ಅಲ್ಲಮ್ಮ, ಇದನ್ನೆಲ್ಲ ತಗೊಂಬಂದು ಹಾಕಿರೋ ಹುಟ್ಕೊಡ್ರಿ. ವೈಟ್ ಟಾಪಿಂಗ್ ರೋಡಿಗೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ದನ ಸಾಕಾಗಿ ಇಟ್ಕೊಂಡಿದ್ರೆ ಅದ್ರೊಳಗಡೆ ನೀವು ಇಷ್ಟೊಂದೆಲ್ಲ ಏರಿಯಾ ಕ್ಲೀನ್ ಮಾಡ್ಕೊಡ್ಬೇಕಾಗಿತ್ತು ಈ ಸಂಪತ್ತಿಗೆ. ಏನ್ ನೀವು ಫಸ್ಟ್ ಖಾಲಿ ಮಾಡ್ರಮ್ಮ ಇಲ್ಲಿಂದ. ಇವೆಲ್ಲ ಇರಬಾರ್ದಿತ್ತು. ಜನ ಏನ್ ಕ್ಯಾಕರ್ಸ್ ಮಕ್ಕಳು ಕೂಗಿತಾರೆ. ಇದೇನು ಅವಸ್ಥೆ ಇದು? ಅಲ್ಲ, ಇಲ್ಲೆಲ್ಲ ಮ್ಯಾಕ್ ಹಾಕೊಂಡು ನಿಮ್ ಮನೆ ಒಳಗೆ ಇಟ್ಕೊಡಿ. ದನ ಬೀದಿಲಿ ನಿಲ್ಲಿಸ್ಬೇಕಾ? ನಿಮ್ಗೆ ಚಿನ್ನದ ಲೇಪನ ಮಾಡಿಕೊಟ್ರು ರೋಡಲ್ಲಿ ಇದೇ ಹಣ ಬರೋ ನಿಮ್ಗೆ. ಸ್ವಲ್ಪ ಹೊತ್ತಿಗೆಲ್ಲ ಇಲ್ಲಿ ಹಾಕಂಗೆ ಇಲ್ಲ ನೀವು. ನೀವ್ ಹೆಂಗ್ ಕಟ್ತೀರಿ ಫುಟ್ಪಾತ್ ಅಲ್ಲಿ ದನಗಳು? ದನ ಫುಟ್ಪಾತ್ ಗಾಡಿ ಸೀಲ್ ಮಾಡಿದ್ರೆ ದನ ತಗೊಂಡೋಗಿ ಏನಾಗುತ್ತೆ ಆಗಿ. ನೀವುಗಳು ಏನ್ರಿ ಮಾಡ್ತೀರಾ ಸರ್? ಹೇಳಿದೀವಿ ಸರ್. ಇಷ್ಟಿಷ್ಟೆಲ್ಲ ಬಿದ್ದಿದೆ, ಏನೋ ನಾವ್ ಹೇಳ್ತೀವಿ ಅಂತಾರಲ್ರಿ. ಯಾಕೆ ಸುಗಿತಾ ಇದ್ದಾರೆ ಜನ ಮನೆ ಒಳಗೆ? ಏನ್ ಕ್ಲೀನ್ ಮಾಡೋದು ಇದು? ಅಲ್ಲಮ್ಮ, ಇದನ್ನೆಲ್ಲ ತಗೊಂಬಂದು ಹಾಕಿರೋ ಹುಟ್ಕೊಡ್ರಿ. ವೈಟ್ ಟಾಪಿಂಗ್ ರೋಡಿಗೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ದನ ಸಾಕಾಗಿ ಇಟ್ಕೊಂಡಿದ್ರೆ ಅದ್ರೊಳಗಡೆ ನೀವು ಇಷ್ಟೊಂದೆಲ್ಲ ಏರಿಯಾ ಕ್ಲೀನ್ ಮಾಡ್ಕೊಡ್ಬೇಕಾಗಿತ್ತು ಈ ಸಂಪತ್ತಿಗೆ. ಏನ್ ನೀವು ಫಸ್ಟ್ ಖಾಲಿ ಮಾಡ್ರಮ್ಮ ಇಲ್ಲಿಂದ. ಇವೆಲ್ಲ ಇರಬಾರ್ದಿತ್ತು. ಜನ ಏನ್ ಕ್ಯಾಕರ್ಸ್ ಮಕ್ಕಳು ಕೂಗಿತಾರೆ. ಇದೇನು ಅವಸ್ಥೆ ಇದು? ಅಲ್ಲ, ಇಲ್ಲೆಲ್ಲ ಮ್ಯಾಕ್ ಹಾಕೊಂಡು ನಿಮ್ ಮನೆ ಒಳಗೆ ಇಟ್ಕೊಡಿ. ದನ ಬೀದಿಲಿ ನಿಲ್ಲಿಸ್ಬೇಕಾ? ನಿಮ್ಗೆ ಚಿನ್ನದ ಲೇಪನ ಮಾಡಿಕೊಟ್ರು ರೋಡಲ್ಲಿ ಇದೇ ಹಣ ಬರೋ ನಿಮ್ಗೆ. ಸ್ವಲ್ಪ ಹೊತ್ತಿಗೆಲ್ಲ ಇಲ್ಲಿ ಹಾಕಂಗೆ ಇಲ್ಲ ನೀವು. ನೀವ್ ಹೆಂಗ್ ಕಟ್ತೀರಿ ಫುಟ್ಪಾತ್ ಅಲ್ಲಿ ದನಗಳು? ದನ ಫುಟ್ಪಾತ್ ಗಾಡಿ ಸೀಲ್ ಮಾಡಿದ್ರೆ ದನ ತಗೊಂಡೋಗಿ ಏನಾಗುತ್ತೆ ಆಗಿ.